ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ರೀನಾಥ್ ಮಾತಾಡ್ತಿದ್ದೀನಿ. ಇವತ್ತಿನ ವಿಷಯ ಅಂತ ಹೇಳಿದರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮತ್ತು ನ್ಯೂಸ್ ಚಾನಲ್ಗಳನ್ನೆಲ್ಲ ನೋಡ್ತಿರುವಾಗ ಎಲ್ಲ ಒಂದೇ ನ್ಯೂಸ್, ಡಿ ಬಾಸ್ ಬಗ್ಗೆ. ಎಲ್ಲರೂ ದರ್ಶನ್ ಕಡೆನೇ ಮುಖ ಮಾಡ್ತಿದ್ದಾರೆ. ಎಲ್ಲರೂ ದರ್ಶನ್ ಬಗ್ಗೆ ಏನೇ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡುವಾಗ ನನಗೂ ನಿಮ್ಮ ಒಳ್ಳೆಯ ಒಂದು ಕ್ವಶನ್ ಕೇಳಬೇಕಂತ ಅನಿಸ್ತದೆ. ಎಂತಂತ ಹೇಳಿದರೆ, ಡಿ ಬಾಸ್ ಈಗ ಅಂದರೆ ದರ್ಶನ್ ಅವರು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಕೊಲೆ ಮಾಡಿದ್ದಾರೆ ಅಂತ ಇದುವರೆಗೂ ಸಾಬೀತಾಗಿಲ್ಲ. ಅದರ ಸಾಕ್ಷ್ಯಾಧಾರಗಳನ್ನು ಕೂಡ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ನ್ಯೂಸ್ಗಳನ್ನೆಲ್ಲ ನೋಡ್ತಿರುವಾಗ, ಈ ವಿಡಿಯೋಗಳನ್ನು ಅವರ ಬಗ್ಗೆ ನೋಡುವಾಗ, ಅವರ ಬಗ್ಗೆ ಜನ ಒಂದು ಕೆಲವು ಅಭಿಮಾನಿಗಳಲ್ಲಿ ಅವರನ್ನು ಒಂದು ಒಳ್ಳೆಯವರಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಕೆಟ್ಟ ಭಾವನೆಯಿಂದ ಕೂಡ ನೋಡ್ತಿದ್ದಾರೆ. ಅಂದರೆ ನಾವು ನೋಡುವಾಗ ಅವರು ಮಾಡಿರುವಂಥ ಸಮಾಜಮುಖಿ ಕಾರ್ಯಗಳನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ದರ್ಶನ್ ಅವರು ಮಾಡಿದ್ದು ಅಂತಹ ಕೆಲವು ಕಾರ್ಯಚಟುವಟಿಕೆಗಳ ತಪ್ಪಂತ ಕೂಡ ಹೇಳ್ಬೋದು. ಆದರೆ ಸಾಬೀತಾಗಲಿಲ್ಲ ಅವರೇ ಮಾಡಿದ್ದಂತ. ಇನ್ನು ನ್ಯಾಯಾಲಯದಲ್ಲಿ ಎಲ್ಲ ವಿಚಾರಣೆಗಳು ಮುಗಿದಾದ ಮೇಲೆ ನಾವು ಏನು ಅಂತ ವಿಷಯ ಕನ್ಫರ್ಮ್ ಆಗ್ತದೆ. ಇನ್ನು ಅವರು ಪರಪ್ಪನ ಅಗ್ರಹಾರಕ್ಕೆ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನು ಇಟ್ಕೊಂಡು ಹೋಗಿದ್ದಾರೆ. ನಾವು ಇದನ್ನೆಲ್ಲ ಕಾಮನ್ ಆಗಿ ನ್ಯೂಸ್ ಚಾನಲಲ್ಲಿ ನೋಡುವಂಥ ವಿಷಯ. ಆದರೆ ಬೈ ಚಾನ್ಸ್ ಅವರು ಎರಡನೇ ಬಾರಿಗೆ ಒಂದು ನ್ಯಾಯಾಂಗ ಬಂಧನದಲ್ಲಿರೋದು, ಎರಡನೇ ಬಾರಿ ಜೈಲಲ್ಲಿ. ಈಗ ನಾವು ಏನು ಮಾಡಬೇಕಂತ ಹೇಳಿದರೆ, ನಾನು ನಿಮ್ಮ ಬಳಿಯಿಂದ ಕ್ವಶನ್ ಕೇಳ್ತಾ ಇದ್ದೇನೆ. ಬೈ ಚಾನ್ಸ್ ದರ್ಶನ್ ಅವರು ಜೈಲಿಂದ ಬಂದು ನಿರಪರಾಧಿ ಅಂತಾದರೆ, ಅಥವಾ ಅವರು ಒಂದು ವೇಳೆ ಅವರ ಅಪರಾಧ ಸಾಬೀತಾಗಿ ಅವರೇನಾದರೂ ಜೈಲಿಂದ ಬಂದರೆ, ಅವರು ನೆಕ್ಸ್ಟ್ ಫಿಲ್ಮ್ ಮಾಡಿದರೆ, ಯಾವುದಾದ್ರೂ ಫಿಲ್ಮ್ ಮಾಡಿದರೆ ನೀವು ಅವರನ್ನು ಇಷ್ಟಪಡ್ತೀರಾ ಹಾಗೂ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನನ್ನ ಅನಿಸಿಕೆ. ದರ್ಶನ್ ಅವರು ಒಳ್ಳೇದು ಮಾಡಿದಾರ ಕೆಟ್ಟದ್ದು ಮಾಡಿದಾರ ಅಂತಲ್ಲ, ಅವರ ಒಂದು ಕೆಲವು ವಿಚಾರಗಳನ್ನು ನೋಡುವಾಗ ಅವರು ಒಳ್ಳೇದು ಮಾಡಿದ್ದಾರೆ. ಒಂದು ಪ್ರಾಣಿಗಳ ಮೇಲೆ ಒಂದು ದಯ ಇರ್ಬೋದು, ಹಾಗೂ ಕಷ್ಟ ಅಂತ ಬಂದವರಿಗೆ ಹಲವು ಮಂದಿಗೆ ಸಹಾಯ ಮಾಡಿದ್ದಾರೆ. ಹಾಗೆ ಹಲವಾರು ಒಂದು ಮಠ ಕೂಡ ಕಟ್ಟಿದ್ದಾರೆ. ಹಾಗೂ ಲಾಕ್ಡೌನ್ ಟೈಮಲ್ಲೆಲ್ಲ ಅಕ್ಕಿ ಅದನ್ನೆಲ್ಲ ಮಾಡಿದ್ದಾರೆ. ಹಾಗೂ ಅವರು ಅಷ್ಟು ಒಳ್ಳೆಯ ಹೆಸರು ಮಾಡಿದರು. ಇಂತಹ ಕೆಲವು ಕೆಲಸಗಳಿಂದ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಅಂತ ಕೂಡ ಹೇಳ್ಬೋದು. ಆದರೆ ಏನಿರಲಿ, ನಾನು ಇದೊಂದು ಜಸ್ಟ್ ನಿಮ್ಮಿಂದ ಒಂದು ಮಾಹಿತಿ ಕಲೆ ಮಾಡಲಿಕ್ಕೆ, ಒಂದು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಲಿಕ್ಕೆ ವಿಡಿಯೋ ಮಾಡಿದ್ದು. ಇದರಿಂದ ದರ್ಶನ್ ಅವರ ಪರವಾಗಿ ಹಾಗೂ ವಿರೋಧವಾಗಿ ಕೂಡ ಯಾವುದೇ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಲಿಲ್ಲ. ನೀವು ಬೈ ಚಾನ್ಸ್ ಅವರು ಅಪರಾಧಿ ಎಂಬ ಪಟ್ಟದಿಂದ ಹೊರಬಂದು, ಅಥವಾ ಅವರು ನಿರಪರಾಧಿ ಅಂತ ಆದಮೇಲೆ, ಅಥವಾ ಅವರ ಅಪರಾಧ ಸಾಬೀತಾಗಿ ಶಿಕ್ಷೆಯಾಗಿ ಬಂದ ಮೇಲೆ ಯಾವುದಾದ್ರೂ ಹೊಸ ಫಿಲ್ಮ್ ಮಾಡಿದರೆ ನೀವು ಅವರಿಗೆ ಸಹಾಯ ಮಾಡ್ತೀರಾ ಅನ್ನುವ ನನ್ನೊಂದು ಪ್ರಶ್ನೆ. ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.